ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ನಮ್ಮ ಹತ್ರ 40x60 ಮನೆ ಪ್ಲ್ಯಾನ್ ಇದೆ. ಇದರಲ್ಲಿ ಯಾವ್ಯಾವ ರೂಮನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ. ನೋಡಿ, ಈ ಕಡೆ ನಾರ್ತ್ ಇದೆ ಮತ್ತು ಈ ಕಡೆ ಸೌತ್, ಹಾಗೆಯೇ ಈ ಕಡೆ ಈಸ್ಟ್ ಬರುತ್ತೆ ಮತ್ತು ಈ ಕಡೆ ವೆಸ್ಟ್ ಇದೆ. ಹಾಗೆಯೇ ನಾವು ಎಂಟ್ರಿಯನ್ನು ನೀವು ಇಲ್ಲಿ ನೋಡ್ತಿರ್ಬೋದು, ಈಸ್ಟ್ ಕಡೆಯಿಂದ ಕೊಡ್ತಾ ಇದ್ದೀವಿ. ಇದನ್ನು ಸೂರ್ಯ ಉದಯಿಸುವ ದಿಕ್ಕು ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಈಸ್ಟಿಂದ ಮೇನ್ ಎಂಟ್ರಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಪಾರ್ಕಿಂಗನ್ನು ಪ್ರೊವೈಡ್ ಮಾಡಿದ್ದೀವಿ ಮತ್ತು ಮೇಲೆ ಇನ್ನೊಂದು ಫ್ಲೋರ್ ಬರುತ್ತೆ, ಅದಕ್ಕೆ ಹೋಗಿ ಇಲ್ಲಿ ಸ್ಟೇರ್ಕೇಸನ್ನು ಪ್ರೊವೈಡ್ ಮಾಡಿದ್ದೀವಿ. ಎಂಟ್ರಿ ಆದಮೇಲೆ ವೀಕ್ಷಕರೇ, ಲಿವಿಂಗ್ ಇದೆ. ನಮಗೆ ಲಿವಿಂಗನ್ನು ನಾವು 15 ಫೀಟ್ 10.5 ಇಂಚನ್ನು ಕೊಟ್ಟಿದ್ದೀವಿ. ವಿಡ್ತ್ ಫಸ್ಟ್ ಬರೆಯೋದು ವಿಡ್ತ್ ಆಗಿರುತ್ತೆ. ಹಾಗೆಯೇ ಲೆಂತ್ 11 ಫೀಟ್ 10.5 ಇಂಚನ್ನು ಕೊಟ್ಟಿದ್ದೀವಿ. ಇದು ಲಿವಿಂಗು. ಅದೇ ರೀತಿ ಅದರ ಪಕ್ಕದಲ್ಲೇ ಪೂಜಾ ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇದ್ರದ್ದು ಸೈಜು 6 ಫೀಟ್ ವಿಡ್ತು, ಹಾಗೆಯೇ 7 ಫೀಟು ಹೀಗೆ ವರ್ಟಿಕಲ್ ಆಗಿ ಇದೆ. ಮತ್ತು ಈ ಪೂಜಾ ರೂಮ್ ನೀವು ನೋಡ್ತಿರ್ಬೋದು, ಫೇಸ್ ನಮ್ಮದು ಈಸ್ಟ್ ಕಡೆಗೆ ಇರುತ್ತೆ. ಸೊ ಇದು ವಾಸ್ತು ಪ್ರಕಾರನೇ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಡೈನಿಂಗನ್ನು 8 ಫೀಟ್ 9 ಇಂಚ್ ಇಂಟು 13 ಫೀಟ್ 3 ಇಂಚ್ ರೂಮ್ ಡೈಮೆನ್ಷನ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆಯೇ ಕಿಚನನ್ನು 9 ಫೀಟ್ 9 ಇಂಚ್ ಇದೆ ಇಂಟು 12 ಫೀಟ್ 3 ಇಂಚ್ ಇದೆ. ಇದನ್ನು ಸೌತ್ ಈಸ್ಟ್ ಕಾರ್ನರಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು. ಇದು ವಾಸ್ತು ಪ್ರಕಾರನೇ ಕರೆಕ್ಟಾಗಿ ಇದೆ. ಮತ್ತು ಅವರು ಸ್ಟೋರ್ ರೂಮ್ ಒಂದು ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾವು 4 ಫೀಟ್ ಇಂಟು 7 ಫೀಟ್ ಆಗಿ ಒಂದು ಸ್ಟೋರ್ ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆಯೇ ಕಿಚನ್ಗೆ ಯುಟಿಲಿಟಿನೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಇದು 5 ಫೀಟ್ ಇಂಟು 7 ಫೀಟು ಇದೆ. ಹಾಗೆ ಲಿವಿಂಗಿಂದ ರೈಟ್ ಸೈಡ್ಗೆ ಅಂದರೆ ಸೌತ್ ವೆಸ್ಟ್ ಕಾರ್ನರಲ್ಲಿ ನಮಗೆ ಬೆಡ್ರೂಮ್ ಇರ್ತಕ್ಕಂಥದ್ದು. ಈ ಬೆಡ್ರೂಮ್ 15 ಫೀಟ್ ವಿಡ್ತು, ಹಾಗೆಯೇ 13 ಫೀಟ್ 3 ಇಂಚು ವರ್ಟಿಕಲ್ ಆಗಿ ಡೈಮೆನ್ಷನ್ ಇದೆ. ಮತ್ತು ಅದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮನ್ನು ನಾವಿಲ್ಲಿ ಪ್ರೊವೈಡ್ ಮಾಡಿದ್ವಿ. ಇದರ ಡೈಮೆನ್ಷನ್ನು 9 ಫೀಟ್ ಇಂಟು 6 ಫೀಟು ಇದೆ. ಮತ್ತು ಇಲ್ಲಿ ಕಾಮನ್ ಬಾತ್ರೂಮನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದ್ರ ಸೈಜು 9 ಫೀಟು ಇಂಟು 6 ಫೀಟ್ ಇದೆ. ಮತ್ತು ಇದಕ್ಕೆ ಇಲ್ಲಿ ಡೋರ್ ಬಂದರೆ ಈ ರೂಮ್ಗೆ ಇಲ್ಲಿ ಡೋರ್ ಬರುತ್ತೆ. ಸೊ ಇದು ಕಾಮನ್ ಬಾತ್ರೂಮ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಮತ್ತು ಈ ಕಡೆ ಇನ್ನೊಂದು ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇದ್ರದ್ದು ಡೈಮೆನ್ಷನ್ 14 ಫೀಟ್ ಇಂಟು 12 ಫೀಟನ್ನು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಇವಾಗ ಎಕ್ಸ್ಟರ್ನಲ್ ಸ್ಟೇರ್ಕೇಸಿಂದ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿ ಆ ಪ್ಲಾನನ್ನು ಅಬ್ಸರ್ವ್ ಮಾಡೋಣ. ನಾರ್ತ್ ಫೇಸಲ್ಲಿ ಓಪನ್ ಟೆರೇಸನ್ನು ಪ್ರೊವೈಡ್ ಮಾಡಿದ್ವಿ. ಮತ್ತು ಇಲ್ಲಿ ಎಂಟ್ರೆನ್ಸನ್ನು ಈ ಕಡೆಯಿಂದ ಕೊಟ್ಟಿದ್ವಿ. ನಾರ್ತ್ ಕಡೆಯಿಂದ ಎಂಟ್ರೆನ್ಸ್ ಇಲ್ಲಿದೆ. ಅದೇ ರೀತಿ ಎಂಟ್ರಿ ಆದ ತಕ್ಷಣ ಲಿವಿಂಗ್ ರೂಮ್ ಇದೆ. ನಮಗೆ ಲಿವಿಂಗ್ ರೂಮನ್ನು 15 ಫೀಟ್ 10.5 ಇಂಚ್ ಇಂಟು 11 ಫೀಟ್ 10.5 ಇಂಚನ್ನು ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಅದ್ರ ಪಕ್ಕದಲ್ಲೇ ಸ್ಟಡಿ ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇದು 9 ಫೀಟ್ ಇಂಟು 9 ಫೀಟನ್ನು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಸ್ಟಡಿ ರೂಮ್ಗಳನ್ನ ಯಾವಾಗಲೂ ಕೂಡ ನಾರ್ತ್ ಈಸ್ಟ್ಗೆ ಕೊಟ್ಟರೆ ತುಂಬ ಒಳ್ಳೆಯದಾಗಿರುತ್ತೆ. ಅದಕ್ಕೋಸ್ಕರ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾವು ಸ್ಟಡಿ ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಇಲ್ಲಿ ಲಿವಿಂಗ್ ಆದಮೇಲೆ ಡೈನಿಂಗ್ ಮತ್ತು ಕಿಚನ್ನ ಕಂಬೈನ್ ಆಗಿ ಕೊಟ್ಟಿದ್ದೀವಿ. ಇದು ಕೂಡ ಸೌತ್ ಈಸ್ಟ್ ಕಾರ್ನರ್ಗೆ ಇರ್ತಕ್ಕಂಥದ್ದು. ಇದು ಕೂಡ ಸೇಮ್ 8 ಫೀಟ್ ಇಂಟು 9 ಇಂಚು ಡೈನಿಂಗ್ದು ಡೈಮೆನ್ಷನ್ ಬರೀತಿರ್ತಕ್ಕಂಥದ್ದು ನಾನು ಇಂಟು 13 ಫೀಟ್ 3 ಇಂಚನ್ನು ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಕಿಚನ್ ಕೂಡ 9 ಫೀಟ್ 9 ಇಂಚ್ ಇದೆ ಮತ್ತು ವರ್ಟಿಕಲ್ ಆಗಿ 12 ಫೀಟ್ 3 ಇಂಚನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಅದಕ್ಕೆ ಯುಟಿಲಿಟಿನೂ ಕೂಡ 5 ಫೀಟ್ ಇಂಟು 7 ಫೀಟನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ವೀಕ್ಷಕರೇ. ಮತ್ತು ಇಲ್ಲಿ ಹೋದರೆ ಸೇಮ್ ಕೆಳಗಡೆ ಏನಿತ್ತು ಅದೇ ಥರ ಬೆಡ್ರೂಮ್ ಕೂಡ 15 ಫೀಟ್ ಇಂಟು 13 ಫೀಟ್ 3 ಇಂಚ್ ಇದೆ. ಮತ್ತು ಅದಕ್ಕೊಂದು ಅಟ್ಯಾಚ್ ಬಾತ್ರೂಮನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲಿ. ಇದು ಕೂಡ 9 ಫೀಟ್ ಇಂಟು 6 ಫೀಟ್ ಇದೆ. ಮತ್ತು ಕಾಮನ್ ಬಾತ್ರೂಮ್ ಕೂಡ ಈ ಫ್ಲೋರ್ಲು ಇದೆ. ಇಲ್ಲಿ ಇದನ್ನು 9 ಫೀಟ್ ಇಂಟು 6 ಫೀಟನ್ನು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಅದಕ್ಕೆ ಬೆಡ್ರೂಮು ಕೂಡ ಇಲ್ಲಿದೆ. ಅದು 14 ಫೀಟ್ ಇಂಟು 12 ಫೀಟ್ 10.5 ಇಂಚು ಪ್ರೊವೈಡ್ ಮಾಡಿದ್ದೀವಿ ವೀಕ್ಷಕರೇ. ಮತ್ತು ನಾರ್ತ್ ಈಸ್ಟಲ್ಲಿ ಒಂದು ಬಾಲ್ಕನಿಯನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಸೂರ್ಯ ಉದಯಿಸೋದ್ರಿಂದ ನಮ್ಮ ಸೂರ್ಯನ ಬೆಳಕು ನೀಟಾಗಿ ಒಳಗಡೆ ಬರಲಿ ಅಂದ್ಬಿಟ್ಟು ಈ ಕಡೆ ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ, ಈ ಪ್ಲ್ಯಾನ್ದು ಎಲಿವೇಶನ್ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ನೋಡಿ, ಎಕ್ಸ್ಟರ್ನಲಲ್ಲಿ ಸ್ಟೇರ್ಕೇಸನ್ನು ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಪಾರ್ಕಿಂಗ್ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಮತ್ತು ಟಾಪಲ್ಲಿ ಇಲ್ಲಿ ಓಪನ್ ಟೆರೇಸನ್ನು ಕೊಟ್ಟಿದ್ದೀವಿ. ನೋಡಿ, ಅಲ್ಲಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇಲ್ಲಿ ರೈಲಿಂಗ್ಸನ್ನು ಕೊಟ್ಟು ಸ್ವಲ್ಪ ಎಕ್ಸ್ಟೆಂಡನ್ನು ಮಾಡಿಕೊಂಡು ಇಲ್ಲಿ ಈ ರೀತಿ ಡಿಸೈನನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಸ್ಟಡಿ ರೂಮ್ ಬರುತ್ತೆ, ಅಲ್ಲೂ ಕೂಡ ಒಂದು ಲಾರ್ಜ್ ವಿಂಡೋವನ್ನು ಪ್ರೊವೈಡ್ ಮಾಡಿದ್ದೀವಿ, ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ. ಅದೇ ರೀತಿ ಫಸ್ಟ್ ಫ್ಲೋರ್ ಲಿವಿಂಗ್ಗೆ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀವಿ. ಆ ಬಾಲ್ಕನಿಯನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು. ಹಾಗೆಯೇ ವೀಕ್ಷಕರೇ, ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನನ್ನು ಮೈಸೂರು ಅಥವಾ ಬ್ಯಾಂಗ್ಳೂರಿನಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.